ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಧನು ರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭಾಶಯಗಳು. ಸ್ನೇಹಿತರೆ, ಡಿಸೆಂಬರ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಎಷ್ಟು ಒಳ್ಳೆಯದಿದೆ, ಎಷ್ಟು ಪರ್ಸೆಂಟ್ ಕೆಟ್ಟದಿದೆ ಮತ್ತು ಯಾವ್ಯಾವ ಡೇಟಲ್ಲಿ ನೀವೇನೇನು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಧನು ರಾಶಿಯ ವ್ಯಕ್ತಿಗಳು ನಾರ್ಮಲಿ ಹೈಟ್ ಜಾಸ್ತಿ ಇರ್ತಾರೆ. ಅವರು ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಹೈಟ್ ಜಾಸ್ತಿನೇ ಇರ್ತಾರೆ. ಅವ್ರ ಮನೇಲಿ ಅವ್ರು ಎತ್ತರವಾಗಿರ್ತಕ್ಕಂಥ ಪರ್ಸನ್ಸ್ ಯಾರಪ್ಪ ಅಂತಂದರೆ ಧನು ರಾಶಿಯವರೇ ಆಗಿರ್ತಾರೆ. ಆ್ಯಕ್ಚುಲಿ ಇವರು ತುಂಬ ನಾಲೆಡ್ಜಬಲ್ ಪರ್ಸನ್ಸ್ ಆಗಿರ್ತಾರೆ, ಅಬೆಂಡೆನ್ಸ್ ಆಗಿರ್ತಾರೆ. ಹಾಗೆಯೇ ಇವರು ಸ್ವಲ್ಪ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಪ್ರಯಾಣ ಮಾಡೋದು ಅಂದರೆ ಇವ್ರಿಗೆ ಸ್ವಲ್ಪ ಇಷ್ಟನೇ. ಹಾಗೆಯೇ ಇವ್ರದ್ದು ಇನ್ನೊಂದು ಒಳ್ಳೆ ಗುಣ ಏನಪ್ಪ ಅಂತಂದರೆ, ಯಾರು ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತ ಇವ್ರ ಹತ್ರ ಬಂದರು ಅಂದರೆ ಇಮ್ಮಿಡಿಯೇಟ್ ನಡಿ ಮಗ ಅದೇನು ಮಾತೆಲ್ಲ ಬಗೆಹರಿಸಿ ಸರಿ ಮಾಡೋಣ ಅನ್ನೋಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಆಮೇಲೆ ಇವರು ಗಲಾಟೆ ಇಷ್ಟಪಡೋದಿಲ್ಲ. ಇದನ್ನು ಅಂದರೆ ಸೂಕ್ಷ್ಮನೇ, ಶಾಂತ ಸ್ವಭಾವದವರಾಗಿರೋದ್ರಿಂದ ಇವ್ರು ಎಂಥ ಪರಿಸ್ಥಿತಿನಲ್ಲೂ ಇರಲಿಲ್ಲ. ನಡಿ ನಾನಿದ್ದೀನಿ, ಬರ್ತೀನಿ ನಡಿ, ಅದೇನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಬರ್ತಾರೆ. ಅವ್ರು ಎಲ್ಲೇ ಹೋದ್ರೂ ಯಾರ ಜೊತೆಗೂ ಗಲಾಟೆ ಕೂಡ ಮಾಡ್ಕೊಳಲ್ಲ. ಜಸ್ಟ್ ಮಾತಲ್ಲೇ ಏನೇ ಅಂಥ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ಅಲ್ಲಿ ಆನ್ ಸ್ಪಾಟಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ. ಯಾಕೆಂದರೆ ಅಷ್ಟೊಂದು ವಾಕ್ಚಾತುರ್ಯ ಇವರಿಗಿರುತ್ತೆ, ಜಾಣ್ಮೆ ಇರುತ್ತೆ. ಆಮೇಲೆ ಇವ್ರ ಫ್ರೆಂಡ್ಸ್ ಕೂಡ ಅಷ್ಟೇ. ಇವ್ರು ನಾರ್ಮಲಿ ಇಂಥ ಕಂಜುಪಿಂಜುಗಳನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳೋದಿಲ್ಲ. ಆ ಫ್ರೆಂಡ್ಸ್ಗಳಿಗೆ ಕೂಡ ನಾಲೆಡ್ಜಬಲ್ ಪರ್ಸನ್ ಆಗಿರಬೇಕು ಅವನು. ಆ ಥರ ವ್ಯಕ್ತಿ, ಅವನಿಗೊಂದು ಜ್ಞಾನ ಇದೆ, ತಿಳುವಳಿಕೆ ಇದೆ, ಅರ್ಥ ಮಾಡ್ಕೊತಾನೆ. ಆ ಥರದ ವ್ಯಕ್ತಿಗಳನ್ನ ಮಾತ್ರ ಇವರು ಫ್ರೆಂಡ್ಸ್ ಮಾಡ್ಕೊತಾರೆ ಹೊರತು ಯಾರನ್ನ ಸುಖ ಸುಮ್ಮನೆ ಫ್ರೆಂಡ್ಸ್ ಮಾಡ್ಕೊಳೋದಿಲ್ಲ ಅಂತ ಹೇಳ್ತಾ, ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋದಿನ. ಮೊದಲನೇದಾಗಿ ಮಂಗಳ, ಬುಧ, ಸೂರ್ಯ, ಶುಕ್ರ ಸ್ಥಾನ ಬದಲಾವಣೆಯಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಏನೇನಾಗ್ತಾ ಇದೆ ಅಂತಂದರೆ, ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆ ಏನಂತದೇನು ಜಾಸ್ತಿ ಇರೋದಿಲ್ಲ ಅಂತಲೇ ತೋರಿಸ್ತಾ ಇದೆ. ನಾರ್ಮಲಾಗಿ ನಿಮಗೆ ಜಾಯಿಂಟ್ ಪೇನ್ ಇತ್ತು ಅಂತಂದರೆ, ಸೊ ಮಂಡಿ ನೋವು, ಕಾಲು ನೋವು, ಈ ಥರ ನೋವು ಬರ್ಬೋದು. ಅದು ಬಿಟ್ಟರೆ ಇನ್ನು ಹೆಚ್ಚಿಂದ ಏನು ನಿಮಗೆ ತೊಂದರೆ ಇರತಕ್ಕಂಥ ಕಾಯಿಲೆಗಳು ಯಾವುದೇ ರೀತಿಯ ಆರೋಗ್ಯದಲ್ಲಿ ಬರೋದಿಲ್ಲ. ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇನ್ನು ಎಜುಕೇಷನ್ ವಿಷಯದಲ್ಲಿ ಬಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಓಕೆ, ಅದು ಕೂಡ ಚೆನ್ನಾಗಿದೆ. ನೀವು ವಿದ್ಯಾಭ್ಯಾಸ ಮಾಡೋಕ್ಕೋಸ್ಕರನೇ ಅಕಸ್ಮಾತ್ ನೀವು ಹೈಯರ್ ಸ್ಟಡೀಸ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಫಾರಿನಿಗೆ ಹೋಗೋಂಥ ಚಾನ್ಸಸ್ಸು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ. ಅಂದರೆ ಅದು ಎಜುಕೇಷನ್ ಪರ್ಪಸ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಫಾರಿನ್ ಅಂದರೆ ಫಾರಿನಿಗೆ ಹೋಗ್ಬೇಕಂತ ಏನಿಲ್ಲ. ಪ್ರಯಾಣ ನಿಮ್ಮ ಅಕ್ಕಪಕ್ಕ ದೂರಲ್ಲೂ ಇರ್ಬೋದು. ಬೇರೆ ಕಡೆ ಹೋಗಿ ನೀವು ಎಕ್ಸಾಂಪಲ್ ನೀವೀಗ ಒಂದು ಕಂಪ್ಯೂಟರ್ ಕಲಿಬೇಕು ಅಂತಂದ್ರೆ ಒಂದು ಸಿಟಿಗೆ ಹೋಗಲೇಬೇಕಲ್ವ. ಸೊ ಅದು ಕೂಡ ಒಂದು ಪ್ರಯಾಣನೇ. ಸೊ ಆ ಥರ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಪ್ರಯಾಣ ಮಾಡ್ತೀರಾ, ಅಲ್ಲಿ ಹೋಗಿ ಕಲಿತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಧನುಷು ರಾಶಿಯವರಿಗೆ ಪ್ರೀತಿ, ಪ್ರೇಮ ಹಾಗೂ ದಾಂಪತ್ಯ ಈ ಒಂದು ವಿಷಯದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಈ ಒಂದು ತಿಂಗಳಲ್ಲಿ ಡಿಸೆಂಬರ್ 7 ಅಂದರೆ ಡಿಸೆಂಬರ್ ಫಸ್ಟ್ ವಾರ ಏನಿದೆ, ತುಂಬ ಸ್ವಲ್ಪ ಮನಸ್ತಾಪಗಳು ಇರ್ತವೆ ನಿಮ್ಮ ಮಧ್ಯೆ. ಅದಾದಮೇಲೆ ಜೀವನ ತುಂಬ ಅನ್ಯೋನ್ಯವಾಗಿರುತ್ತೆ, ಪ್ರೀತಿ ಪ್ರೇಮ ತುಂಬಿರುತ್ತೆ, ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಬಟ್ ನೀವೇ ಏನೇನೋ ಕಿರಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ವೈಫು ನೀವು ತುಂಬ ರೊಮ್ಯಾಂಟಿಕ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಸ್ಕಿನ್ ಅಲರ್ಜೀಸು, ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಸ್ಕಿನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ಹಾಸ್ಪಿಟಲ್ಗೆ ಸ್ವಲ್ಪ ಖರ್ಚು ಮಾಡ್ತೀರಾ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಜಾತಕದಲ್ಲಿ. ಸೊ ನೋಡಿ, ಈ ಒಂದು ತಿಂಗಳಲ್ಲಿ ನೀವು ಎಷ್ಟೇ ರೊಮ್ಯಾಂಟಿಕ್ ಆಗಿರಿ, ಬಟ್ ವೈಫ್ ಕಡೆ ಸ್ವಲ್ಪ ಗಮನ ಕೊಡಿ, ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಸ್ವಚ್ಛತೆಯಿಂದ ಇರಿ ಅಂತ ಹೇಳ್ತೀವಿ. ನಮ್ಮ ವ್ಯವಹಾರ, ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ಪರ್ಸ್ನಲಾಗಿ ಬಿಸ್ನೆಸ್ ಅಂದರೆ ತುಂಬ ಇದೆ. ಸಣ್ಣದು ರೋಡ್ ಸೈಡ್ ತರಕಾರಿ ಮಾರೋದ್ರಿಂದ ಹಿಡಿದು ದೊಡ್ಡ ಕಂಪ್ನಿ ಕಟ್ಟಿರೋವರೆಗೂ ಬಿಸ್ನೆಸ್ ಆಗುತ್ತೆ. ಸೊ ಎಲ್ಲ ರೀತಿಯ ಬಿಸ್ನೆಸ್ಸಲ್ಲೂ ನಿಮಗೆ ಮೊದಲು 2 ವಾರ ಅಷ್ಟೊಂದು ಚೆನ್ನಾಗಿರಲ್ಲ. ಆಫ್ಟರ್ ದಟ್ ನಿಮಗೆ ಇನ್ನು 3ನೇ ವಾರದಿಂದ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಬರ್ತವೆ. ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ನಿಮಗೆ. ನೀವೇನಾದರೂ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತಂದರೆ, ಮನೆಯಲ್ಲೇ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ, ಇಂಟ್ರಾಡೇ ಮಾಡ್ತೀರಾ, ಅಥವಾ ನೀವು ಬೇರೆ ಯಾವುದೋ ಒಂದು ಕಂಪ್ನಿ ಶೇರ್ಸ್ನ ತೊಗೊಂಡು ಮಾರ್ತಿದ್ದೀರಾ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಧನ ಲಾಭ ಜಾಸ್ತಿ ಇರುತ್ತೆ. ಸ್ಕಿಲ್ ಯೂಸ್ ಮಾಡ್ಬೇಕು ನೀವು. ಧನ ಲಾಭ ಇದೆ ಅಂತೇಳಿ ಸುಮ್ಮನೆ ಹಾಕೋದು, ಲಾಸ್ ಮಾಡ್ಕೊಳೋದೆಲ್ಲ ಹೋಗಬೇಡಿ. ನಾವು ಹೇಳ್ತಿರ್ತಕ್ಕಂಥ ಭವಿಷ್ಯ ಒಂದು ಗ್ರಹಗಳ ಮೇಲೆ ಆಧಾರಿತವಾಗಿರುತ್ತೆ. ಇಲ್ಲಿ ನಿಮಗೆ ಧನಲಾಭ ಅಂತ ತೋರಿಸುತ್ತೆ. ಆ ಧನಲಾಭನ ನೀವು ಮಾಡ್ಕೊಳ್ಳೋಂಥ ಕೆಪಾಸಿಟಿ ಕೂಡ ನಿಮಗಿರಬೇಕು ಅಲ್ವಾ. ನಾವು ಹೇಳಿದ ತಕ್ಷಣ ಯಾವುದೋ ಒಂದು ಕಂಪ್ನಿ ಮೇಲೆ ಹೋಗಿ ನೀವು ಇನ್ವೆಸ್ಟ್ ಮಾಡೋದಲ್ಲ. ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ನಾಲೆಡ್ಜ್ ಬರುತ್ತೆ. ನಾಲೆಡ್ಜ್ ಬಂದಮೇಲೆ ನೀವು ಅದರಲ್ಲಿ ದುಡ್ಡು ಮಾಡಬೇಕು ಅಂತಲೇ ಹೋಗಬೇಕು, ದುಡ್ಡು ಮಾಡಿಕೊಂಡೇ ಬರಬೇಕು. ಹಂಗಾದರೆ ಮಾತ್ರ ನಿಮಗೆ ಲಾಭ ಆಗುತ್ತೆ. ಯಾವುದೇ ಕೆಲಸ ಮಾಡಿ ನೀವು, ಟ್ರೇಡಿಂಗ್ ಆಗಿರಲಿ ಅಥವಾ ರಸ್ತೆ ಬದಿ, ಬೀದಿ ಯಾವುದೇ ವ್ಯಾಪಾರ ಆಗಿದ್ರೂ ಕೂಡ ಪ್ರತಿಯೊಂದಕ್ಕೂ ಲಾಭ ಇದೆ. ಆದರೆ ಲಾಭನ ಪಡ್ಕೊಳ್ಳೋಂಥ ಜಾಣ್ಮೆ ಆ ವ್ಯಕ್ತಿಗಳಿಗಿರಬೇಕು. ಇನ್ನು ಉದ್ಯೋಗದ ವಿಚಾರದ ಬಗ್ಗೆ ನಾವು ಮಾತಾಡಬೇಕಪ್ಪ ಅಂತಂದರೆ, ಧನುರಾಶಿಯ ವ್ಯಕ್ತಿಗಳು ನೀವೇನಾದರೂ ಫೀಲ್ಡ್ ವರ್ಕರ್ಸ್ ಆಗಿದ್ದರೆ, ಸೇಲ್ಸ್ ಮ್ಯಾನ್ ಆಗಿರಲಿ, ಸಾಫ್ಟ್ವೇರ್, ಹಾರ್ಡ್ವೇರ್ ಈ ಥರ
ಬಟ್ ಔಟ್ಸೈಡ್ ಹೋಗ್ಬಿಟ್ಟು ನೀವೇನಾದರೂ ವರ್ಕ್ ಮಾಡೋ ಅಂಥ ವ್ಯಕ್ತಿಗಳಾಗಿದ್ದರೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀರ ನೀವು. ಅದು ಡಿಸೆಂಬರ್ ಸೆಕೆಂಡ್ ವೀಕ್ ಅವಾಗ ಸ್ವಲ್ಪ ಪ್ರೆಜರ್ ಕಡಿಮೆ ಆಗುತ್ತೆ ನಿಮಗೆ. ಅಲ್ಲಿವರೆಗೂ ಪ್ರೆಜರ್ ಇರುತ್ತೆ. ಸೆಕೆಂಡ್ ವೀಕ್ ಆದಮೇಲೆ ಪ್ರೆಜರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಕ್ ಪ್ರೆಜರ್ಗಿಂತ ನೀವು ಏನು ಮಾಡ್ತೀರಾ ಅಂದರೆ ಫಸ್ಟ್ ಸೆಕೆಂಡ್ ವೀಕು ಸ್ವಲ್ಪ ನೀವು ಸೋಮೇರಿ ಆಗಿಬಿಡ್ತೀರ. ಬಿಡು ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಯಿತು, ನಾಳೆ ಮಾಡಿದ್ರೆ ಆಯಿತು, ಈ ಥರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ನಿಮ್ಮ ವರ್ಕ್ನ ನೀವೇ ಡಿಲೇ ಮಾಡ್ಕೊತ ಬರ್ತೀರ. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವರ್ಕು ಇವತ್ತಿಂದ ಏನಿದೆ ಅವತ್ತಿನ ಕೆಲಸ ಅವತ್ತೇ ಮುಗಿಸಿದ್ರೆ ನಿಮ್ಗೆ ಒಳ್ಳೆಯದು. ಅದನ್ನು ನೀವು ಡಿಲೇ ಮಾಡ್ಕೊತ ಹೋದಷ್ಟು ನಿಮಗೆ ಸೆಕೆಂಡ್ ವೀಕ್ ಏನಾಗಲ್ಲ, ಥರ್ಡ್ ವೀಕ್ ಫೋರ್ತ್ ವೀಕ್ ಸಿಕ್ಕಾಪಟ್ಟೆ ಬಿಜಿ ಆಗ್ಬಿಡ್ತಾರೆ ನೀವು. ವರ್ಕಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಇರಲ್ಲ. ಇನ್ನು ಇಲ್ಲಿ ಫಸ್ಟು 2 ವಾರ ನೀವು ಸೋಮೇರಿ ಆಗಿರೋದ್ರಿಂದ ಎಲ್ಲ ಕೆಲಸ ಪೆಂಡಿಂಗ್ ಉಳ್ಕೊಂಡು ಸಡನ್ಲಿ 3ನೇ ವಾರ ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಈ ಒಂದು ಪಂಚಾಂಗದ ಪ್ರಕಾರ ನನಗೆ ಕಾಣ್ತಾ ಇದೆ. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಹುಷಾರಾಗಿರಿ. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡಬೇಕಪ್ಪ ಅಂತಂದರೆ ನೀವು ಸೂರ್ಯದೇವರ ಆರಾಧನೆ ಮಾಡಬೇಕು. ಆವಾಗ ನಿಮಗೆ ಒಂದು 50% ಆದರೂ ಅಶುಭಗಳು ಏನಿದಾವೆ ಅವು ಕಡಿಮೆ ಆಗ್ತವೆ, ಆಯಿತಾ. ಆ್ಯಕ್ಚುಲಿ ನೀವು ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ ಏನಾರು ಮಾಡ್ತಿದ್ದೀರಾ ಅಂತಂದರೆ 10ನೇ ತಾರೀಕುವರೆಗೂ ನಿಮಗೆ ನಿಮ್ಮ ಸೀನಿಯರ್ ಜೊತೆ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳಾಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೆಲ್ಲ ನಿಮ್ಮ ಮೇಲೆ ಆಗಿರುತ್ತೆ, ಯಾಕೆಂದರೆ ನೀವು ವರ್ಕ್ ಮಾಡಿರಲ್ಲ ಸರಿಯಾಗಿ. 15ನೇ ತಾರೀಕಿನ ಮೇಲೆ ನೀವು ನಿಮ್ಮೆಲ್ಲ ಕೆಲಸಗಳನ್ನು ಇಷ್ಟಪಟ್ಟು ಮಾಡೋದ್ರಿಂದ ಆಮೇಲೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ. ಬಟ್ ಫಸ್ಟ್ ವಾರ ಸೆಕೆಂಡ್ ವಾರ ನೀವು ವರ್ಕನ್ನು ಡಿಲೇ ಮಾಡ್ಕೊತ ಹೋದಂಗೆ ಅಲ್ಲಿ ನಿಮ್ಮ ಸೀನಿಯರ್ಸ್ ಜೊತೆ ನೀವು ಸ್ವಲ್ಪ ಮನಸ್ತಾಪ ಮಾಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಗುರು ಶುಕ್ರನ ಕೆಲವು ಶುಭ ಫಲಗಳು ನಿಮಗೆ ಸಿಗ್ತಾನೆ ಇರ್ತವೆ. ಪ್ರೀತಿ ಪ್ರೇಮ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊತೀರಾ, ಶಾಪಿಂಗ್ ಮಾಡ್ತೀರಾ, ಪ್ರಯಾಣ ಕೂಡ ಮಾಡ್ತೀರಾ. ಟೋಟಲಾಗಿ ನಿಮ್ಮ ಈ ಒಂದು ಡಿಸೆಂಬರ್ ತಿಂಗಳು ಏನಿದೆ, ನೀವೇನಾದರೂ ವಿವಾಹದ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ಅದು ಕೊಡೋಕ್ಕೂ ಒಳ್ಳೆಯ ಶುಭ ಫಲ ಇದೆ ಅಂತಲೇ ಹೇಳ್ಬೋದು. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.